ಇನ್ನು ಪಂಚ ಗ್ಯಾರಂಟಿಗಳಲ್ಲಿ ಯಾವುದೇ ಪರಿಷ್ಕರಣೆ ಇಲ್ಲ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಗ್ಯಾರಂಟಿಗಳನ್ನ ಬದಲಾವಣೆ ಮಾಡುವ ಚಿಂತನೆನೇ ಇಲ್ಲ ನಮ್ಮ ಹತ್ರ ಇನ್ನೂ ಕೂಡ ಅಂತ ಹೇಳಿ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ನೀಡಿದ್ದಾರೆ. ಮೊನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ ಸಭೆ ಮಾಡಿದ್ರು. ನಕಲಿ ಬಿಪಿಎಲ್ ಕಾರ್ಡ್ ರದ್ದತಿಯ ಬಗ್ಗೆ ಕ್ರಮ ಕೈಗೊಳ್ತೀವಿ, ಅದು ಬಿಟ್ಟರೆ ಪರಿಷ್ಕರಣೆ ಮಾಡೋದು ಅಥವಾ ನಿಲ್ಲಿಸ್ಬಿಡೋದು ಅನ್ನುವಂಥದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಚಿಂತನೆ ಇಲ್ಲ ಅಂತ ಹೇಳಿ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಗ್ಯಾರಂಟಿ ಸ್ಕೀಮ್ ಅನ್ನ ಪರಿಷ್ಕರಣೆ ಮಾಡುವ ವಿಚಾರಗಳೇನಾದರೂ ಸರ್ಕಾರದ ಮುಂದಿದೆಯಾ ಸರ್? ಅಂದ್ರೆ ಎಲ್ಲರಿಗೂ ಸಿಗ್ತಾ ಇದೆ, ಇನ್ನು ಅರ್ಹರಿಗೆ ಅಂದ್ರೆ ಬಡತನ ರೇಖೆಗಿಂತ ಕೆಳಗಿರೋರಿಗೆ ಮಾತ್ರ ಸಿಗ್ತಾ ಇಲ್ಲ. ತಮ್ಗೆ ನೆನಪಿದ್ರೆ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು DCCO ಮೀಟಿಂಗ್ ಮಾಡಬೇಕಾದ್ರೆ ನೀತಿ ಆಯೋಗದ ಒಂದು ರಿಪೋರ್ಟ್ ಇತ್ತು, ನಮ್ಮದು ಒಂದು ರಿಪೋರ್ಟ್ ಇತ್ತು. ಅದರಲ್ಲಿ ಈ ಬಡತನ ರೇಖೆಗಳಿಗಿಂತ ಕಮ್ಮಿ ಇರೋದು ಜನಸಂಖ್ಯೆ ಏನಿದೆ ಅದರಲ್ಲಿ ಭಾಳ ತಾರತಮ್ಯ ಇದೆ. ಅದನ್ನು ಸರಿಪಡಿಸೋದು ಹೇಗೆ ಅಂದ್ಬಿಟ್ಟು ಚರ್ಚೆಗೆ ಬಂದಿದೆ ಅಷ್ಟೇ. ಅದು ಬಿಟ್ಟು ಗ್ಯಾರಂಟಿಗಳ ಪರಿಷ್ಕರಣೆ ಮಾಡಬೇಕು, ಅದು ನಿಲ್ಲಿಸಬೇಕು ಅಂತ ಯಾವುದೇ ರೀತಿಯಾದಂಥ ಮಾತುಕತೆಯೂ ನಡೆದಿಲ್ಲ. ಅದು ಆಲೋಚನೆ ಕೂಡ ಸರ್ಕಾರದಲ್ಲಿ. ಗ್ಯಾರಂಟಿ ಸ್ಕೀಮ್ ಅನ್ನ ಪರಿಷ್ಕರಣೆ ಮಾಡುವ ವಿಚಾರಗಳೇನಾದರೂ ಸರ್ಕಾರದ ಮುಂದಿದೆಯಾ ಸರ್? ಅಂದ್ರೆ ಎಲ್ಲರಿಗೂ ಸಿಗ್ತಾ ಇದೆ, ಇನ್ನು ಅರ್ಹರಿಗೆ ಅಂದ್ರೆ ಬಡತನ ರೇಖೆಗಿಂತ ಕೆಳಗಿರೋರಿಗೆ ಮಾತ್ರ ಸಿಗ್ತಾ ಇಲ್ಲ. ತಮ್ಗೆ ನೆನಪಿದ್ರೆ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು DCCO ಮೀಟಿಂಗ್ ಮಾಡಬೇಕಾದ್ರೆ ನೀತಿ ಆಯೋಗದ ಒಂದು ರಿಪೋರ್ಟ್ ಇತ್ತು, ನಮ್ಮದು ಒಂದು ರಿಪೋರ್ಟ್ ಇತ್ತು. ಅದರಲ್ಲಿ ಈ ಬಡತನ ರೇಖೆಗಳಿಗಿಂತ ಕಮ್ಮಿ ಇರೋದು ಜನಸಂಖ್ಯೆ ಏನಿದೆ ಅದರಲ್ಲಿ ಭಾಳ ತಾರತಮ್ಯ ಇದೆ. ಅದನ್ನು ಸರಿಪಡಿಸೋದು ಹೇಗೆ ಅಂದ್ಬಿಟ್ಟು ಚರ್ಚೆಗೆ ಬಂದಿದೆ ಅಷ್ಟೇ. ಅದು ಬಿಟ್ಟು ಗ್ಯಾರಂಟಿ. ಇನ್ನು ಗ್ಯಾರಂಟಿಗಳ ಬಗ್ಗೆ ಸತೀಶ್ ಜಾರಕಿಹೊಳಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಅಭಿಪ್ರಾಯ ಅದು ವೈಯಕ್ತಿಕ ಅಂತ ಹೇಳಿ ದೆಹಲಿಯಲ್ಲಿ ಸಚಿವ KH ಮುನಿಯಪ್ಪ ಸ್ಪಷ್ಟನೆ ಕೊಟ್ಟಿದ್ದಾರೆ. ಬಡವರಿಗಾಗಿ ಗ್ಯಾರಂಟಿಗಳನ್ನು ಜಾರಿ ಮಾಡಲಾಗಿದೆ, ಬಡತನದಲ್ಲಿ ಇರೋರಿಗೆ ಗ್ಯಾರಂಟಿಗಳು ಅವಶ್ಯಕ, ಶಕ್ತಿ ಯೋಜನೆ ಬಿಟ್ಟು ಉಳಿದ ಗ್ಯಾರಂಟಿ ಪರಿಷ್ಕರಣೆ ಆಗತ್ತಾ ಅನ್ನುವಂಥ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಅವರು ಏನು ರಿಯಾಕ್ಟ್ ಮಾಡಿದ್ರು ಅದಕ್ಕೆ ಸ್ಪಷ್ಟನೆಯನ್ನು ಮುನಿಯಪ್ಪ ಅವರು ಕೊಟ್ಟಿದ್ದಾರೆ. ಗ್ಯಾರಂಟಿ ಕಾರ್ಯಕ್ರಮಗಳು ಜನಸಾಮಾನ್ಯರಿಗೆ ಅವಶ್ಯಕತೆ ಇರೋದರಿಂದ ಮಾಡಿದೆ. ವಿಶೇಷವಾಗಿ ಕೂಲಿ ಕಾರ್ಮಿಕರು, ವ್ಯವಸಾಯದಲ್ಲಿ ಕೆಲಸ ಮಾಡೋದರಲ್ಲಿ ಕೂಲಿ ಕಾರ್ಮಿಕರು, ಕಟ್ಟಡ ಕಾರ್ಯಕ್ರಮಗಳು ಮಾಡುವಂಥ ಕೂಲಿ ಕಾರ್ಮಿಕರು ಏನಿದ್ದಾರೆ ಅವರಿಗೆ ಇವೆಲ್ಲ ಅವಶ್ಯಕತೆ ಇದೆ. ಪರಿಷ್ಕರಣೆ ಅನ್ನೋ ಪದ ಅವರು ಉಪಯೋಗಿಸಿರೋದ್ರದ್ದು ವಿಷಯ ನನಗೆ ಗೊತ್ತಿಲ್ಲ. ಬೈ ಆ್ಯಂಡ್ ಲಾರ್ಜ್ ಬಿಲೋ ಪಾವರ್ಟಿ ಲೈನ್ ಇರೋರಿಗೆ ಇವೆಲ್ಲ ಕೂಡ ಅವಶ್ಯಕತೆ ಇದೆ. ಆದ್ದರಿಂದ ನಾವು ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದೇವೆ, ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದನ್ನು ನಾವು ಜಾರಿ ಮಾಡಿದ್ದೀವಿ. ಬಿಲೋ ಪಾವರ್ಟಿ ಲೈನ್ ಬಿಟ್ಟು ಇರುವಂಥವ್ರಿದ್ದರೆ ಅದನ್ನು ಪರಿಷ್ಕರಣೆ ಮಾಡ್ಬೋದು. ಈ ಎಲ್ಲ ಯೋಜನೆಗಳನ್ನು ಕೂಡ ಶಕ್ತಿ ಯೋಜನೆಯನ್ನು ಬಿಟ್ಟು ಮತ್ತು ವಿದ್ಯುತ್ ಶಕ್ತಿ ಕೂಡ ಮೊರಲೆಸ್ 95% ಎಲ್ಲರೂ ಕೂಡ 200 ಯೂನಿಟ್ಗಿಂತ ಹೆಚ್ಚಿಗೆ ಬಳಸೋರು ರಾಜ್ಯದಲ್ಲೇ ಇಲ್ಲ. ಎಲ್ಲ ಒಂದು 5% 10% ಸಿಗ್ಬೋದು. ಗೃಹಲಕ್ಷ್ಮಿ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಕೇಳಿದರೆ ಅದರ ಬಗ್ಗೆ ಮಾಹಿತಿ ಇದೆ. ನನಗೆ ಅನ್ನಭಾಗ್ಯದ ಬಗ್ಗೆ ನನಗೆ ಸಂಪೂರ್ಣವಾಗಿ ಮಾಹಿತಿ ಇದೆ. ನಾನು ಪರಿಷ್ಕರಣೆ ಮಾಡಿ ಯಾರು ಅರ್ಹರಿದ್ದಾರೆ ಅವ್ರಿಗೆ ಕೊಡುವಂಥ ಕೆಲಸ ಮಾಡ್ತಾಯಿದ್ದೀನಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಅವರು ಏನು ಮಾತಾಡಿದ್ರಲ್ಲ ಅದ್ರ ಬಗ್ಗೆ ಅವ್ರು ಏನು ಮಾತಾಡಿದಾರೋ ನನಗೆ ಗೊತ್ತಿಲ್ಲ ಅಂತ ಹೇಳಿ ದೆಹಲಿಯಲ್ಲಿ ಸಮಾಜ ಕಲ್ಯಾಣ ಸಚಿವ ಮಹದೇವಪ್ಪ ಹೇಳಿಕೆ ನೀಡಿದ್ದಾರೆ. ಪ್ರಣಾಳಿಕೆಯಲ್ಲಿ ಗ್ಯಾರಂಟಿ ಯೋಜನೆ ಘೋಷಣೆ ಮಾಡಿದ್ವಿ, ಅದೇ ರೀತಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಮಾಡಿದ್ದೀವಿ, ಬಜೆಟ್ನಲ್ಲಿ ಎಲ್ಲ ಇಲಾಖೆಗಳಿಗೂ ಕೂಡ ಅನುದಾನ ಕೊಡಲಾಗಿದೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ನಾವು ಗ್ಯಾರಂಟಿ ಬಗ್ಗೆ ಘೋಷಣೆ ಮಾಡಿದ್ವಿ. ಚುನಾವಣೆ ಆದ ತಕ್ಷಣ ನಾವು ಏನು ಹೇಳಿದ್ವಿ ಅದನ್ನು ಈಡೇರಿಸಿದ್ದೀವಿ. ಅದರ ಪುರಸ್ಕರಣೆ ಅಥವಾ ಬೇರೆ ಆಲೋಚನೆಗಳು ಏನಿದ್ರು ಪಕ್ಷ ಮತ್ತು ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ ಆಗಬೇಕು. ಗ್ಯಾರಂಟಿಗಳು ಬದಲಾವಣೆ ಆಗೋಂಥ ಪ್ರಶ್ನೆ ಇಲ್ಲವೇ ಇಲ್ಲ. ನಮ್ಮ ಬಡ್ಜೆಟ್ ನೋಡಿದ್ರಲ್ಲ, ಎಲ್ಲ ಇಲಾಖೆಗಳು ಹಣನ ನಿಗದಿ ಮಾಡಿ ಕೊಟ್ಟಿದ್ದಾರೆ. ಯಾವ ಇಲಾಖೆಗೂ ಹಣ ಕೊರತೆ ಮಾಡಿಲ್ಲ. ಬಡ್ಜೆಟಲ್ಲಿ ಏನು ಕೊಡಬೇಕೋ ಎಲ್ಲ ಇಲಾಖೆಗಳಿಗೂ ಕೊಟ್ಟಿದ್ದಾರೆ. ಅಭಿವೃದ್ಧಿ ಆಯಾ ಇಲಾಖೆಗಳಿಗೆ ಆಗ್ತಾ ಇದ್ದಾವೆ. ಜನರ ನಿರೀಕ್ಷೆ ತುಂಬ ಇದೆ. ಆ ನಿರೀಕ್ಷೆಯನ್ನು ಮುಟ್ಟಬೇಕಂದ್ರೆ ನಮ್ಮ ಬೊಕ್ಕಸ ತುಂಬಿ ತೊಳಕಬೇಕು. ನಮ್ಮ ಆದಾಯದ ಸಂಗ್ರಹಣೆ ಅದರ ಮೂಲಗಳಿಂದ ಎಷ್ಟು ಸಂಗ್ರಹ ಮಾಡೋಕ್ಕಾಗುತ್ತೆ ಅದು ಪ್ರಾಮಾಣಿಕವಾಗಿ ಹಣಕಾಸಿನ ಇಲಾಖೆ ಮುಖ್ಯಮಂತ್ರಿಗಳು ಮಾಡ್ತಾರೆ. ಬಟ್ ಏನು ಗ್ಯಾರಂಟಿ ಇದ್ದಾವೆ ಯಾವ ಕಾಲಕ್ಕೂ ಬದಲಾವಣೆ ಆಗಲ್ಲ. ಗ್ಯಾರಂಟಿಗಳು ಇದ್ದೇ ಇರ್ತವೆ. ಏನೇ ಆಗಬೇಕಾದ್ರೂ ಪಕ್ಷ ಮತ್ತು ಸಚಿವ ಸಂಪುಟನೇ ತೀರ್ಮಾನ ಮಾಡಬೇಕು. ಸದ್ಯಕ್ಕೆ ಆ ಪ್ರಸ್ತಾವನೆ ಪಕ್ಷದ ಮುಂದೆ ಮತ್ತು ಸಚಿವ ಸಂಪುಟದ ಮುಂದೆ ಇಲ್ಲ ಅಂತ ನನ್ನ ಬಲವಾದ ನಂಬಿಕೆ.